ಹೆಂಗವ್ರೆ ನೋಡಕ್ ಅವರು? ನೀವು ಹಿಂದೆ ಇರೋ ಕತೆ ಎಲ್ಲ ಮಾತಾಡ್ಬೇಡಿ, ಅರ್ಥ ಆಯ್ತಾ? ಹೆಂಗಿದ್ದಾರೆ ಏನು ಅವರು ಇದೆಲ್ಲ ನಾನು ಹೇಳಕ್ ಆಗಲ್ಲ. ಬಂದು ಆಫೀಸ್ ಹತ್ರ ಮಾತಾಡಿ ಅವ್ರನ್ನ. ನಮಸ್ಕಾರಗಳು, ಗುಡ್ ಮಾರ್ನಿಂಗ್ ಎಲ್ಲ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ ಜೆ ಸುನಿಲ್ ಪ್ರ್ಯಾಂಕ್ ಕಾಲ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆರ್ ಜೆ ಸುನಿಲ್ ಪ್ರ್ಯಾಂಕ್ ಕಾಲ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ರೆಡ್ ಕಲರ್ ಬಟನ್ ಕಾಣ್ತಾ ಇದ್ದಾರೆ, ಅಲ್ಲಿ ಪ್ರೆಸ್ ಮಾಡಿ. ಅದಾದ್ಮೇಲೆ ಪಕ್ಕದಲ್ಲಿ ಆಲ್ ಬಟನ್ ಒತ್ತೋದ್ರ ಮೂಲಕ ನಾನು ಮಾಡೋ ಟ್ರ್ಯಾಪ್ಗಳನ್ನ ನೀವು ನೋಡ್ಬೋದು. ಹಾಗೆಯೇ ನೀವು ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ರೈಟ್ ನಾವು ಸದ್ಯಕ್ಕೆ ನನಗೆ ಸುಧಾ ಅವರು ಮೆಸೇಜ್ ಮಾಡಿದ್ದಾರೆ. ಅವರಮ್ಮ ಆ್ಯಕ್ಚುಲಿ ಮುನ್ಸಿಪಲ್ ಆಫೀಸಲ್ಲಿ ವರ್ಕ್ ಮಾಡ್ತಾರಂತೆ, ಲಕ್ಷ್ಮಿ ಅಂತ ಹೇಳಿ. ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ. ಬನ್ನಿ ಕಾಲ್ ಮಾಡುವ ಲಕ್ಷ್ಮಿ ಅವ್ರಿಗೆ. ಹಲೋ ಹಲೋ, ಯಾರು? ಇದು ಲಕ್ಷ್ಮಿ ಮೇಡಮ್ ಅವರ ಮಾತಾಡೋದು, ಮುನ್ಸಿಪಲ್ ಆಫೀಸ್ ಅವರು. ಹೌದು ಮೇಡಮ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಯಾರು ನೀವು? ಮೇಡಮ್ ನಾನು ಇಲ್ಲಿ ಕೃಷ್ಣ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಕೃಷ್ಣನ? ಹೌದು. ಹಾ ಮೇಡಮ್ ಅರ್ಜೆಂಟು ನಿಮ್ಮ ಹತ್ರ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಏನ್ ಹೇಳಿ? ಏನಂದರೆ ದಯವಿಟ್ಟು ನೀವೇನು ಅನ್ಕೋಬಾರ್ದು, ದುಡ್ಡು ಪಡ್ಡು ಖರ್ಚಾದರೂ ಪರವಾಗಿಲ್ಲ, ಅಥವಾ ಯಾರ ಹತ್ರ ನಾನು ಹೇಳಿಸ್ಬೇಕು ಅಂದ್ರೆ ನಾನು ಹೇಳಿಸ್ತೀನಿ. ಬೇಕಾದ್ರೆ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ಇದೊಂದು ಕೆಲಸ ಮಾಡಿಕೊಡಿ ಪ್ಲೀಸ್ ದಯವಿಟ್ಟು. ಏನ್ ಹೇಳಿ ಫಸ್ಟ್? ಹಾಂ ಏನ್ ಹೇಳಪ್ಪ? ಅದೇ ಎಕ್ಸ್ಪೆಕ್ಟೇಷನ್ ಏನಾದ್ರು ಇದ್ರೆ ಸ್ಟಾರ್ಟಿಂಗ್ ಹೇಳ್ಬಿಡಿ ಮೇಡಮ್, ಇಲ್ಲ ಅಂತ ಅಂದ್ರೆ ಬೇಕಾದ್ರೆ ಫೋನ್ ಗೀನ್ ಮಾಡಿಸ್ತೀನಿ ಯಾರ್ಕೆಲ್ಲಾರು ಮಾಡಿಸ್ಬೇಕು ಅಂದ್ರೆ. ಫಸ್ಟ್ ವಿಷಯ ಏನು ಅಂತ ಹೇಳಪ್ಪ ನೀನು. ಮೇಡಮ್ ಏನಂತಂದ್ರೆ ಸ್ವಲ್ಪ ನೀವು ಪರ್ಸನಲ್ ಕೇರ್ ತಗೊಂಡ್ ಮಾಡ್ತೀನಿ ಅಂತಂದ್ರೆ ಹೇಳ್ತೀನಿ ಮೇಡಮ್. ಅದೇನೋ ಫಸ್ಟ್ ವಿಷಯ ಹೇಳ್ರಿ. ಹೇಳ್ದಾಗ ಹೇಳಿದ್ರೆ ಏನ್ ಹೇಳೋದ್ ನಾನು? ಅಲ್ಲ ಹೇಳ್ತೀನಿ, ಅದೇ ಸ್ವಲ್ಪ ನೀವು ಪರ್ಸನಲ್ ಕೇರ್ ತಗೊಂಡು ಸ್ವಲ್ಪ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಮಾಡ್ಕೊಡ್ಬೇಕು. ಯಾಕಂದ್ರೆ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿನೇ ಆಗ್ತಾ ಇದೆ ದಿನ ದಿನ, ಅದಕ್ಕೇನೆ. ಏನೋ ನಮ್ಗೇನು ಅರ್ಥ ಆಗ್ತಿಲ್ಲ. ಫಸ್ಟ್ ವಿಷಯ ಹೇಳಿದ್ರೆ ಆಮೇಲೆ ಹೇಳ್ತೀನಿ ನಾನು. ಓಕೆ ಮೇಡಮ್, ಏನಿಲ್ಲ, ಆಕ್ಚುಲಿ ಒಂದ್ 15 ದಿವಸದಿಂದ ಒಂದ್ ಫೋನು ಇಲ್ಲ, ಒಂದ್ ಮೆಸೇಜು ಇಲ್ಲ. ಮೊನ್ನೆ ನಿಮ್ ಮುನ್ಸಿಪಲ್ ಆಫೀಸರು ಹಂದಿಗಳನ್ನೆಲ್ಲ ಹಿಡ್ಕೊ ಬಂದವ್ರೆ ಅಂದ್ಬಿಟ್ಟು ವಿಚಾರ ಗೊತ್ತಾಯ್ತು. ಅದ್ರಲ್ಲಿ ನಮ್ ಫ್ರೆಂಡು ಇದಾರೆ ಇಲ್ವ ಅಂತ ನೋಡ್ಬಿಟ್ಟು ಸ್ವಲ್ಪ ಹೇಳ್ಬೇಕಾಗಿತ್ತು. ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ಹೌದಾ? ಇಡು ಪಪ್ಪ, ನೀಡು ಫಸ್ಟ್ ನೀಡು. ಹಲೋ ಹಲೋ, ಯಾರ್ರಿ ನೀವು? ಏನ್ ತಲೆಗಿಲ್ಲ ಕಟ್ಟಿದ್ಯಾ ನಿಮ್ಗೆ? ಏನ್ ವಿಷಯ ಸರಿಯಾಗಿ ಹೇಳಂಗಿದ್ರೆ ಹೇಳಿ, ಇಲ್ಲಾಂದ್ರೆ ಏನಕ್ಕೆ ಫೋನ್ ಮಾಡ್ತೀರಾ ನೀವು? ಇದ್ಯಾಕ್ ಮೇಡಮ್ ನನ್ಗೆ ಹಿಂಗ್ ಕಚ್ತಾ ಇದ್ದೀರಾ ನೀವು? ಸರಿಯಾಗಿ ನೀವು ಇದ್ ಮಾಡಿ ಹೇಳಿಲ್ಲ ಸ್ಟಾರ್ಟಿಂಗ್. ನಾನು ಹೆಲ್ತ್ ಇನ್ಸ್ಪೆಕ್ಟರ್ ಅಲ್ಲ, ಅರ್ಥ ಮಾಡ್ಕೋ. ನಾನು ಹೆಲ್ತ್ ಇನ್ಸ್ಪೆಕ್ಟರ್ ಅಲ್ಲ, ನಾನು ಟಪಾಲ್ ಸೆಕ್ಷನ್ ಅಲ್ಲಿ ಇರೋದು. ಯಾರಾದ್ರೂ ಹೆಲ್ತ್ ಇನ್ಸ್ಪೆಕ್ಟರ್ ಇದ್ರೆ ಅಲ್ಲಿ ಹೋಗಿ ಆಫೀಸ್ ಹತ್ರ ನಂಬರ್ ಕೇಳಿ ಕೊಡ್ತಾರ, ಅವ್ರು ಫೋನ್ ಮಾಡಿ. ಸ್ವಲ್ಪ ನೀವ್ ಹೇಳಕ್ ಆಗಲ್ವಾ? ನೀವ್ ಅಲ್ಲೇ ಕೆಲಸ ಮಾಡ್ತೀರಾ? ನಾನು ಹೇಳಲ್ಲ, ನನ್ಗೂ ಅದಕ್ಕೆ ಸಂಬಂಧ ಇಲ್ಲ. ಅಯ್ಯೋ ದೇವ್ರೆ ಮೇಡಮ್, ಇಲ್ಲಿ ಅವ್ರ ಮನೆಯವರೆಲ್ಲ ಗಾಬರಿ ಆಗವ್ರೆ. ಒಂದ್ 15 ದಿವಸದಿಂದ ಫೋನ್ ಇಲ್ವಂತೆ, ಮೆಸೇಜ್ ಇಲ್ವಂತೆ. ಆಮೇಲೆ ಯಾರೋ ಪಕ್ಕದವ್ರು ಹೇಳವ್ರೆ ಹಂದಿಗಳನ್ನೆಲ್ಲ ಇಟ್ಕೊಂಡು ಹೋದ್ರು ಮೊನ್ನೆ ಅನ್ಬಿಟ್ಟು. ಅದಕ್ಕೇನೆ ಜಸ್ಟ್ ಏನಿಲ್ಲ, ಆಕ್ಚುಲಿ ಹಿಡ್ಕೊ ಬಂದವರೋ ಇಲ್ವೋ ಅಂತ ಸ್ವಲ್ಪ ಚೆಕ್ ಮಾಡ್ಬಿಟ್ಟು ಹೇಳಿ. ಹೋಗಿ ನಾನಲ್ಲ ಚೆಕ್ ಮಾಡೋದು, ಹೆಲ್ತ್ ಇನ್ಸ್ಪೆಕ್ಟರ್, ಎನ್ವೈರನ್ಮೆಂಟ್ ಇಂಜಿನಿಯರ್. ಹೋಗಿ ಅವ್ರು ಕೇಳಿ ಹೇಳ್ತಾರೆ. ಹೆಂಗವ್ರೆ ನೋಡಕ್ ಅವರು? ನೀವು ಹಿಂದೆ ಇರೋ ಕತೆ ಎಲ್ಲ ಮಾತಾಡ್ಬೇಡಿ, ಅರ್ಥ ಆಯ್ತಾ? ಹೆಂಗಿದ್ದಾರೆ ಏನು ಅವರು ಇದೆಲ್ಲ ನಾನು ಹೇಳಕ್ ಆಗಲ್ಲ. ಬಂದು ಆಫೀಸ್ ಹತ್ರ ಮಾತಾಡಿ ಅವ್ರನ್ನ, ನನ್ನೆಲ್ಲ ಫೋನ್ ಮಾಡಿ ಕೇಳೋದ್ ನೀವು. ಇದ್ಯಾಕ್ ಮೇಡಮ್ ನೀವ್ ಹಿಂಗೆ ರೈಸ್ ಆಯ್ತಾ ಇದೀರಲ್ಲ? ನೀವೇನು ಏನ್ ಮಾತಾಡ್ತಾ ಇದೀರ ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಇಡಪ್ಪ ಫೋನು. ಹೇಳ್ತಾ ಬೇಕಿದೆ ನೀನು ಇಡ್ತೀನಿ. ದಯವಿಟ್ಟು ಯಾಕೆ ಹಿಂಗ ಆಡ್ತಾ ಇದೀರ ನೀವು? ಏನಾಯ್ತು ನಿಮ್ಗೆ? ಚೆನ್ನಾಗಿದ್ರಲ್ಲ ಇಷ್ಟೊತ್ತು? ಅವ್ರ ಮನೆಯವರು ಫ್ರೆಂಡ್ಸ್ ಎಲ್ಲ ಗಾಬರಿಯಾಗಿ ಕೂತ್ಕೊಂಡ್ಬಿಟ್ಟು ಸದ್ಯಕ್ಕೆ ನಂಬರ್ ಕೊಟ್ಟಿರೋದು, ಯಾರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕಿ ಬನ್ನಿ. The person you have called is speaking. ಹಲೋ ಹಲೋ, ಸುಧಾ ಅವರ ಮಾತಾಡೋದು? ಹೌದು. ಆರ್ ಜೆ ಸುನಿಲ್ ಅಂತ ಈ ಕಡೆಯಿಂದ. ನಮಸ್ತೆ. ಹೇಳಿ, ನಿಮ್ಮ ಲಕ್ಷ್ಮಿ ಅವ್ರಿಗೆ ಕಾಲ್ ಮಾಡಿದ್ದೆ, ಪಾಪ ರೇಗ್ಬಿಟ್ಟು ಫೋನ್ ಕಟ್ ಮಾಡ್ಬಿಟ್ರು. ಕಾಲ್ ಆಗ್ತೀರಾ ಅವ್ರಿಗೆ? ಓಕೆ. The person you are speaking with has put your call. ಹಲೋ ಸರ್. ಹೇಳಿ. ಫೋನ್ ಮಾಡ್ದೆ, ಕಾಲ್ ಎದ್ಬಿಟ್ಟು ಒಂದ್ ನಿಮಿಷ ಇರೋ ಟೆನ್ಷನ್ ಅಲ್ಲಿ ಇದೀನಿ ಅಂತ ಕಟ್ ಮಾಡಿದ್ರು. ಅಯ್ಯೋ, ನೀವು ಕನೆಕ್ಟ್ ಮಾಡಿ ನನ್ಗೆ. The person you are speaking with. హలో మా ఎవరో ఫోన్ చేసిండ్రమ్మా నీకే? ఎవరో చేసిండ్రు, బాగా తిట్టిపోయింది నన్ను ఫోన్. అయ్యో ఎల్లమ్మా? ఏమో అంది అంటాడు, కుక్క అంటాడు, ఒక తప్ప అంది అంటాడు. ఎవరి మీద తెచ్చుకోలేదు. ಜ್ಯೋತಿಗೆ ಫೋನ್ చేస్తా ಅಂడి, ಅವನ ಫೋನ್ ಮಾಡ್ತಾ ಇದ್ದಾನೆ, ಕಂಪ್ಲೇಂಟ್ ಕೊಡೋಣ. ಹೆಲ್ತ್ ಇನ್ಸ್ಪೆಕ್ಟರ್ ಹೇಳು, ಈ ತರ ಏನೋ ಹಂದಿ ಹಿಡ್ಕೋಬೇಕು, ನಾಯಿ ಹಿಡ್ಕೋಬೇಕು, ನೇಮಂತ ಮಾತಾಡ್ತಾ ఉన్నాడు. నంబర్ ఇచ్చి కంప్లైంట్ ఇస్తామని చెప్తా. అయ్యో అవునా?
ಲಕ್ಷ್ಮಿ ಅವರೇ, ಹಲೋ ಅಮ್ಮ. ಹೇಳಿ. ಲಕ್ಷ್ಮಿ ಅವರೇ, ಕಂಪ್ಲೇಂಟ್ ಕೊಟ್ರೆ ನೀವು ನಿಮ್ಮ ಮಗಳು ಸೇರ್ಸ್ಕೊಡ್ಬೇಕೀಗ. ಯಾಕೆ ಅಂದ್ರೆ ನಿಮ್ ಮಗಳೇ ನಿಮ್ ನಂಬರ್ ಕೊಟ್ಟಿದ್ದು ನಿಮ್ಗೆ ಬಕ್ರ ಮಾಡಿ ಅಂದ್ಬಿಟ್ಟು. ಆರ್.ಜೆ. ಸುನಿಲ್ ಅಂತ ಅಮ್ಮ ಮಾತಾಡ್ತಾ ಇರೋದು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ಕೇಳಿದ್ದೆ, ನೋಡಿರ್ಲಿಲ್ಲ. ಗೊತ್ತಾಗಿಲ್ಲ ನನ್ಗೆ. ನನ್ ಯಾರಪ್ಪ ಇದು ನಾಯಿ ಹಿಡಿಯೋದು ಅಂತಾರೆ, ಅಂದಿ ಅಂತಾರೆ. ಯಾರು ಇವ್ರು ಹಿಂಗ್ ಮಾತಾಡ್ತಾರಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮಮ್ಮನ್ ಬಕ್ರ ಮಾಡಿದ್ದಕ್ಕೆ. ನೋಡಿ, ಈ ಕುಡಿದ್ಬಿಟ್ಟು ಫೋನ್ಗಳು ಮಾಡ್ತಾರಲ್ಲ, ನಾನು ಅವಾಗ್ಲೂ ಅಂದಲ್ಲಿ ಯಾವನ ಇವ್ನು ಕುಡಿದ್ಬಿಟ್ಟು ನನ್ನ ಮಗನ ಯಾವನ ಫೋನ್ ಮಾಡ್ತಾ ಇದ್ದಾನಲ್ಲ, ನನಗೆ ಗಾಬರಿ ಆಯ್ತು. ಯಾರಪ್ಪ ಇದು ಹಿಂಗ್ ಮಾತಾಡ್ತಾ ಇದಾರಲ್ಲ. ಕೆಲ್ಸ ಆಗ್ಬೇಕು, ಆಗಲ್ಲ ಅಂತ ಹೇಳ್ಬೇಡಿ. ಕೆಲ್ಸ ಬೇಕು ಅಂದ್ರೆ ಒಂದೇ ಸಲ ಹೇಳ್ಬಿಡ್ತಾರೆ, ಮೇಡಮ್ ಅವರೇ ನಮ್ದು ಈ ತರ ಖಾತೆ ಬದಲಾವಣೆ ಇದೆ, ಇಲ್ಲ ಬರ್ಸಸ್ ಟಿಕೆಟು, ಇಲ್ಲ ನೀರ್ ಬಂದಿಲ್ಲ, ಇಲ್ಲ ಲೈಟ್ ಉರಿತಾ ಇಲ್ಲ, ಏನೋ ಒಂದ್ ಹೇಳ್ತಾರೆ ಫೋನ್ ಮಾಡಿ. ನನ್ಗೆ ಡೌಟ್ ಏನಂದ್ರೆ ಯಾರ ಕುಡಿದ್ಬಿಟ್ಟು ಮಾತಾಡ್ತಾ ಇದಾರೆ, ದುಡ್ಗಿ ತಗೊಂತಾರೆ ಅಂತ ಹೇಳ್ಬಿಟ್ಟು ಒಬ್ರು ಹೇಳ್ತಾರೆ, ಫೋನ್ ಮಾಡಿ ಕೇಳಿ ಈ ತರ ನಮ್ದು ಏನೋ ಕೆಲ್ಸ ಇದೆ ಮಾಡ್ಕೊಡ್ತೀರಾ ಅಂತ ಕೇಳಿ, ಈ ತರಾನು ಹೇಳ್ತಾರಲ್ಲ. ಅದಕ್ಕೋಸ್ಕರ ನಾನು ಬೈದಿದ್ದು ಸರ್, ಸಾರಿ. ಸೂಪರ್ ಆಗಿರೋ ಮಾರ್ನಿಂಗ್ ಅಲ್ಲಿ ಏನೋ ಈ ಒಂದು ಟ್ರ್ಯಾಪ್ ನ ಇಲ್ಲಿ ಮಾಡಿ ಮುಗಿಸಿ ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪ್ ಅಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಆಗಿ ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗಿಸ್ತಾ ಇರಿ. ಯಾಕಂದ್ರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ತಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್. RJ Sunil Prank Calls.